ಮೀನುಗಾರರಿಗೆ ಅನುಕೂಲವಾಗಲೆಂದು ಕರವರ ನಗರದ ಮೀನು ಮಾರುಕಟ್ಟೆಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಕೋಲ್ಡ್ ಸ್ಟೋರೇಜ್ ಘಟಕ ಕಳೆದ 3 ವರ್ಷದಿಂದ ಬಳಕೆಗೆ ನೀಡದೆ ತುಕ್ಕು ಹಿಡಿದು ಹಾಳಾಗುತ್ತಿದ್ದು, ಸೌಲಭ್ಯ ಇದ್ದರೂ ಮೀನು ಸಂಸ್ಕರಣೆಗೆ ಮೀನುಗಾರರು ಪರದಾಡುವಂತಾಗಿದೆ. ಕಳೆದ 2021ರಲ್ಲಿ ಮತ್ಸ್ಯ ಜೋಪಾಸನೆ ಯೋಜನೆಯಡಿ ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ 2 ಟನ್ ಸಾಮರ್ಥ್ಯದ ಸುಮಾರು 5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಈ ಘಟಕವನ್ನ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿತ್ತು. ಇದರ ನಿರ್ವಹಣೆಯನ್ನ ಕೆಎಫ್ಡಿಸಿ ನಗರಸಭೆಗೆ ಹಸ್ತಾಂತರಿಸಿತ್ತು. ಆದರೆ ಯಾವತ್ತು ನಿರ್ವಹಣೆಗೆ ನಗರಸಭೆ ತನ್ನ ತಾಬಾಕ್ಕೆ ತೆಗೆದುಕೊಂಡಿತ್ತೋ ಅಂದಿನಿಂದ ಇನ್ನೂ ಮೀನುಗಾರರಿಗೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದೀಗ ಮೀನುಗಾರಿಕೆ ಆರಂಭವಾಗಿದ್ದು, ಈ ಸಂದರ್ಭದಲ್ಲಿ ಮೀನು ಹೇರಳವಾಗಿ ಲಭಿಸುವ ಸಾಧ್ಯತೆ ಇರುತ್ತದೆ. ಮೀನು ಮಾರಾಟ ಮಾಡಿ ಬಾಕಿ ಉಳಿದ ಮೀನನ್ನ ಈ ಕೋಲ್ಡ್ ಸ್ಟೋರೇಜ್ ಘಟಕದಲ್ಲಿ ಇಟ್ಟು ಮತ್ತೆ 2 ದಿನ ಬಂದು ಮಾರಾಟ ಮಾಡಲು ಅನುಕೂಲವಾಗುತ್ತದೆ. ಇದರಿಂದ ಮೀನುಗಾರರ ಆದಾಯದಲ್ಲಿ ಕೊಂಚ ಹೆಚ್ಚಳಕ್ಕೂ ಕಾರಣವಾಗುತ್ತದೆ. ಆದರೆ ಲಕ್ಷಾಂತರ ರೂಪಾಯಿ ವೆಚ್ಚದ ಈ ಕೋಲ್ಡ್ ಸ್ಟೋರೇಜ್ ಘಟಕದ ಕಂಟೈನರ್ಸ್ಗಳೆಲ್ಲ ತುಕ್ಕು ಹಿಡಿಯುತ್ತಿದ್ದು, ಶಿಥಿಲೀಕರಣ ಯಂತ್ರಗಳೆಲ್ಲ ಬಳಕೆಯಿಲ್ಲದೆ ಕಾರ್ಯನಿರ್ವಹಿಸುವುದು ಅಸಾಧ್ಯ ಎನ್ನುವಂತಾಗಿದೆ. ಮೀನುಗಾರ ಮಹಿಳೆಯರು ಐಸ್ ಬಾಕ್ಸ್ಗಳಲ್ಲೇ ಮೀನನ್ನ ಸಂಸ್ಕರಿಸುವಂತಾಗಿದ್ದು, ನಗರಸಭೆ ಈ ಬಗ್ಗೆ ಗಮನ ಹರಿಸಿ ತುಕ್ಕು ಹಿಡಿಯುತ್ತಿರುವ ಕೋಲ್ಡ್ ಸ್ಟೋರೇಜ್ ಘಟಕಕ್ಕೆ ಮರುಜೀವ ನೀಡಬೇಕಾಗಿದೆ ಎನ್ನುವ ಅಭಿಪ್ರಾಯ ಮೀನುಗಾರ ಮಹಿಳೆಯರದ್ದಾಗಿದೆ. ಕೆಎಫ್ಡಿಸಿಯಿಂದ ಹಸ್ತಾಂತರಿಸಿಕೊಂಡಿದ್ದ ನಗರಸಭೆ ಕೋಲ್ಡ್ ಸ್ಟೋರೇಜ್ ಘಟಕದ ನಿರ್ವಹಣೆ ಹೋಗಲಿ, ಒಂದು ದಿನವೂ ಮುಖ ಎತ್ತಿ ನೋಡಿಲ್ಲ. ಸಾವಿರಾರು ರೂಪಾಯಿ ವಿದ್ಯುತ್ ಬಿಲ್ ಬರುತ್ತದೆ ಎನ್ನುವ ಕಾರಣಕ್ಕೆ ಘಟಕದ ಬಳಕೆಯ ಗೋಜಿಗೆ ಹೋಗಿಲ್ಲ. ಅಲ್ಲದೆ ಇದರಿಂದ ಆದಾಯವೂ ಇಲ್ಲದಿರುವುದು ಸಹ ತೊಡಕಾಗಿದ್ದು, ಪರಿಣಾಮ ಲಕ್ಷಾಂತರ ರೂಪಾಯಿ ವೆಚ್ಚದ ಘಟಕ ಬಳಕೆ ಇಲ್ಲದೆ ಮಳೆ ನೀರಿನಲ್ಲಿ ತೊಯ್ದು ಹಾಳಾಗುತ್ತಿದೆ. ಆದರೆ ಕೋಲ್ಡ್ ಸ್ಟೋರೇಜ್ ಇಲ್ಲದಿದ್ರೂ ಪರವಾಗಿಲ್ಲ, ಘಟಕದಲ್ಲಿ ಮೀನು ಐಸ್ನಲ್ಲಿಟ್ಟು ಸಂಸ್ಕರಿಸಿ ಇಡುವುದಕ್ಕಾದರೂ ಅವಕಾಶ ಮಾಡಿಕೊಡಬೇಕು ಎನ್ನುವುದು ಮೀನುಗಾರ ಮಹಿಳೆಯರ ಒತ್ತಾಯವಾಗಿದೆ. ಕೋಲ್ಡ್ ಸ್ಟೋರೇಜ್ ನಿರ್ಮಾಣದಿಂದ ಹೊಸ ಭರವಸೆ ಉಂಟಾಗಿತ್ತು. ಪ್ರತಿನಿತ್ಯ ಐಸ್ ಖರೀದಿ ಮಾಡಿ ಮೀನು ಸಂಸ್ಕರಿಸುವುದು ಸವಾಲಾಗಿತ್ತು. ಆದರೆ ಈಗ ಘಟಕವನ್ನ ಬಳಕೆಗೆ ನೀಡ್ತಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ, ನಗರಸಭೆಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ರೂ ಪ್ರಯೋಜನವಾಗಿಲ್ಲ. ಮೀನುಗಾರಿಕೆ ಇಲಾಖೆಯಿಂದ ಬಾಕ್ಸ್ ನಮಗೆ ಸಂಘಕ್ಕೆ ಕೊಟ್ಟಿದ್ರು. ಸಂಘ ಕೊಟ್ಟಾಗ ನಗರಸಭೆದವರು ನಮಗೆ ಯಾವುದೇ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ಕೊಡಲಿಲ್ಲ. 2 ಲಕ್ಷ 3 ಲಕ್ಷ ಕರೆಂಟ್ ಬಿಲ್ ಬರ್ತದೆ ಅಂತ ಹೇಳ್ತಾರೆ. ಇನ್ನೂವರೆಗೆ 2 ವರ್ಷ ಆದರೂ ಕೂಡ ಯಾವುದೇ ಒಂದು ತಿಳಿಸಲಿಲ್ಲ. ಎಷ್ಟೋ ಸಲ ನಾವು ಮೇಲಿಂದ ಕೂಡ ಫೋಟೋ ಕೊಟ್ಟಿದ್ದೇವೆ. ಮಳೆಗಾಲದಲ್ಲಿ ಇದಾಗ್ತಾ ಉಂಟು, ಒಂದು ಸಲ ಕೊಟ್ಟಿದ್ದೇವೆ. ಅದು ಕೊಟ್ಟರೂ ಕೂಡ ಯಾವುದೂ ಅವರು ಇದು ಆಶ್ವಾಸನೆ ತಗೊಳ್ಳಿಲ್ಲ. ಅದನ್ನು ಈಗ ನಾವು ಮತ್ತೆ ನಗರಸಭೆಗೆ ಹೋಗಿ ನಾವು ಲೆಟರ್ ಕೊಟ್ಟಿದ್ದೇವೆ. ನಮಗೆ ಮೀನುಗಾರ ಇಲಾಖೆ ಬಾಕ್ಸ್ ಕೊಟ್ಟಿದ್ದಾರೆ, ನಮಗೆ ಸಂಘಕ್ಕೆ ಕೊಡಿ, ನಾವು ಯೂಸ್ ಮಾಡ್ತೇವೆ, ಸಂಘಕ್ಕೆ ಕೊಡಿ, ನಾವು ಯೂಸ್ ಮಾಡ್ತೇವೆ. ನಮ್ಮ ಎಲ್ಲ ಅಭಿವೃದ್ಧಿ ಸಂಘ ಮಾಡಿದ್ದು ಉಂಟು ನಮ್ಮ ಗೌರ್ಮೆಂಟು. ಅದರಿಂದ ನಮ್ಮ ಪ್ರತಿಯೊಂದು ಮಹಿಳೆಯರಿಗೆ ಉಪಯೋಗ ಆಗುವಂಥ ಸಂಘಕ್ಕಾದರೂ ಯೂಸ್ ಮಾಡ್ಕೊಂಡು ಕೊಡಿ ಅಂತ ಹೇಳಿ ನಾವು ಅದನ್ನು ಕೊಟ್ಟಿದ್ದೇವೆ. ಆದರೆ ಅವರು ಯಾವುದೇ ಇದು ಮಾಡ್ಕೊಂಡು ಕೊಡಲಿಲ್ಲ. ಈಗ ಕಮಿಷನರು ಅಂತ ನಿನ್ನೆ ನೋಡ್ತೀವಿ ಅಂತ ಬಂದು ಹೇಳಿದ್ರು, ಇಲ್ಲೂ ಬರಲಿಲ್ಲ, ಬರ್ತಾ ಇದ್ದಾರೆ. ಆದರೆ ನಮಗೆ ಇದು ಬಾಕ್ಸ್ ಏನುಂಟು ಮೀನುಗಾರ ಇಲಾಖೆ ಕೊಟ್ಟದ್ದು ನಮ್ಮ ಸಂಘಕ್ಕೆ ಕೊಡಬೇಕೀಗ. ಯಾವುದೇ ರೀತಿಯಲ್ಲಿ ಈ ರೀತಿ ಹಾಳು ಮಾಡ್ಕೊಂಡು ಇಡೋದು ಸರಿಯಲ್ಲ. ನಮ್ಮ ಮೀನುಗಾರಿಕೆ ಮಹಿಳೆಯರಿಗೂ ಇನ್ಸೆಟ್, ಮೀನುಗಾರ ಮಹಿಳೆಯರದ್ದು ಇದರಲ್ಲಿಗೂ ಇನ್ಸೆಟ್ ಆಗ್ತಾ ಉಂಟು. ಇದು ಯಾರು ಯಾಕಂತ ಇದು ಯೂಸ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂದರೆ ಅವರಿಗೆ 3 ಲಕ್ಷ 4 ಲಕ್ಷ ಬರ್ತಾರಂತ ಒಂದು ಹೇಳ್ತಾ ಇದ್ದಾರೆ. ಅದನ್ನು ನಮ್ಗೆ ಸರಿಯಾಗಿ ತಿಳಿಸೊಂದು ಹೇಳ್ಬಹುದಾಯ್ತಲ್ಲ. ಹೊನ್ನಾವರದ ಚಂದಾವರ ಸೀಮೆಯ ಆರಾಧ್ಯ ದೈವ ಶ್ರೀ ಆಂಜನೇಯ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಕೋಟಿ ರಾಮತಾರಕ ಜಪ ಆಗಸ್ಟ್ 5ರಿಂದ ಆರಂಭವಾಗಿ ಆಗಸ್ಟ್ 31ರಂದು ಶ್ರೀ ರಾಮತಾರಕ ಮಹಾಯಾಗದೊಂದಿಗೆ ಸಂಪನ್ನಗೊಳ್ಳಲಿದೆ ಎಂದು ಶ್ರೀ ಆಂಜನೇಯ ಭಕ್ತ ಮಂಡಳಿಯ ಸೀತಾರಾಮ್ ನಾಯ್ಕ್ ತಿಳಿಸಿದರು. ಹೊನ್ನಾವರ ತಾಲೂಕಿನ ಚಂದಾವರ ಸೀಮೆಯ ಆರಾಧ್ಯ ದೈವ ಶ್ರೀ ಆಂಜನೇಯ ದೇವಾಲಯದಲ್ಲಿ ಸಮಸ್ತ ಚಂದಾವರ ಸೀಮೆ ಶ್ರೀ ಆಂಜನೇಯ ಭಕ್ತ ಮಂಡಳಿಯು ಸೋಮವಾರ ಹಮ್ಮಿಕೊಂಡ ಕೋಟಿ ರಾಮತಾರಕ ಜಪದ ಕಾರ್ಯಕ್ರಮದ ಕುರಿತು ಆಂಜನೇಯ ಭಕ್ತ ಮಂಡಳಿಯ ಸೀತಾರಾಮ್ ನಾಯ್ಕ್ ಮಾಹಿತಿ ನೀಡಿದರು. ಲೋಕ ಕಲ್ಯಾಣಾರ್ಥವಾಗಿ ಹಿಂದೂ ಬಾಂಧವರೆಲ್ಲ ಸೇರಿಕೊಂಡು ಜಾತಿ ಮತ ಪಂಥಗಳ ಭೇದವಿಲ್ಲದೆ ಆಗಸ್ಟ್ 5ರ ಸೋಮವಾರ ಶ್ರೀ ಆಂಜನೇಯನ ಎದುರು ಸಂಕಲ್ಪ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಲಾಗುವುದು. ಹಿಂದೂ ಸಮಾಜದ ಬಾಂಧವರು
ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಶ್ರೀರಾಮ ಜಯರಾಮ ಜಯ ಜಯರಾಮ ಮಹಾಮಂತ್ರವನ್ನ ಪ್ರತಿನಿತ್ಯ ಮನೆಯಲ್ಲಿ 108 ಬಾರಿಗೆ ಜಪಿಸಿ ಶ್ರೀರಾಮತಾರಕ ಹವನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡುತ್ತೇವೆ. ಅಲ್ಲದೆ ಮನೆಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ಜೊತೆಗೆ ಮಂತ್ರ ಜಪಿಸಿದ ಸಂಖ್ಯೆಯನ್ನ ನಿತ್ಯ ದಾಖಲಿಸಿಕೊಂಡು ಅದನ್ನು ದೇವಸ್ಥಾನಕ್ಕೆ ಆಗಸ್ಟ್ 28ರಂದು ಸತೀಶ್ ಗುನ್ಗಾ ಅಥವಾ ರಾಘವೇಂದ್ರ ಮಡಿವಾಳ್ ಬಳಿ ನೀಡುವಂತೆ ತಿಳಿಸಿದ್ರು. ಆಂಜನೇಯನ ಸನ್ನಿಧಾನದಲ್ಲಿ ಸಮಸ್ತ ಭಕ್ತ ಕೋಟಿ ಉದ್ಧಾರಕ್ಕಾಗಿ ಕೋಟಿ ರಾಮತಾರಕ ನಾಮ ಜಪಯಜ್ಞ ಮತ್ತು ರಾಮತಾರಕ ಮಹಾಯಾಗ ಇವತ್ತೇನು ತಮ್ಮೆಲ್ಲರ ಎದುರಿಗೆ ಇವತ್ತೇನು ಸಂಕಲ್ಪಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಶ್ರೀಯುತ ಗಣೇಶ್ ನಾಯ್ಕರವರು. ಯಾಕಂದರೆ ಸತ್ಯ ಹೇಳಿದ್ರೆ ನಾನು ದೇವಸ್ಥಾನದಲ್ಲಿ ನಿಂತು ಮಾತಾಡುವಾಗ ಸತ್ಯ ಹೇಳಿದ್ರೆ ನಂದು ಅಪವಾದ ಆಗ್ತದೆ. ಅವರ ನೇತೃತ್ವದಲ್ಲಿ ಆಂಜನೇಯ ಭಕ್ತರಿಂದ ಇದು ನಮ್ಮ ಸೀಮೆಯ ಎಲ್ಲ ಭಕ್ತರಿಗೂ ಅನ್ವಯಿಸ್ತದೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಹಿಂದೆ ಅವರು ನಿರ್ಧಾರ ಮಾಡಿದಂತೆ ಇವತ್ತೇನು ಸಂಕಲ್ಪಗೊಳಿಸಿ ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಕ್ತೇಶ್ವರ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ನಮಗೆ ತುಂಬ ಹೃದಯದ ಸಹಕಾರ ಕೊಟ್ಟಿದ್ದಾರೆ. ಅವರ ಅಪ್ಪಣೆ ಪಡೆದು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕನ್ನಂತ ಇಚ್ಛೆ ವ್ಯಕ್ತಪಡಿಸಿ ಇವತ್ತೇನು ಈ ಕಾರ್ಯಕ್ರಮಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಮೊಕ್ತೇಸರರು, ಆಡಳಿತ ಮಂಡಳಿ ಸದಸ್ಯರು, ಭಕ್ತ ಮಂಡಳಿಯವರು ಹಾಗೂ ಸಮಸ್ತ ಚಂದಾವರ ಸೀಮೆಯ ಭಕ್ತ ವೃಂದದವರು ಇದ್ದರು. ಕರ್ವರ್ ನಗರದ ಅವಳಿ ಸುರಂಗ ಮಾರ್ಗದಲ್ಲಿ ಜಂಟಿಯಾಗಿ ಗುಡ್ಡ ಕುಸಿತದ ಸ್ಥಳ ಪರಿಶೀಲನೆ ನಡೆಸಿದ ಐಆರ್ಬಿ ಹಾಗೂ ಪೊಲೀಸ್ ಅಧಿಕಾರಿಗಳ ತಂಡ ಸುರಕ್ಷತೆ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಸುರಂಗ ಮಾರ್ಗದ ಸಂಚಾರಕ್ಕೆ ಅವಕಾಶ ನೀಡಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಬಿಣಗಾದ ಒಂದು ಸುರಂಗ ಮಾರ್ಗದಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಕಾರವಾರ ಕಡೆ ಸಾಗುವ ವಾಹನಗಳಿಗೆ ಬೈತ್ಕೋಲ್ ಬಿಣಗ ಹಳೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗದಲ್ಲಿ ಕೂಡ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು, ಜಿಲ್ಲಾ ಕೇಂದ್ರದತ್ತ ಸಾಗಲು ಇರುವ ಏಕೈಕ ಮಾರ್ಗ ಹೆದ್ದಾರಿ ಸುರಂಗ ಮಾರ್ಗವೇ ಸದ್ಯಕ್ಕೆ ಗತಿಯಾಗಿದೆ. ಗುಡ್ಡ ಕುಸಿತ ಸಂಭವಿಸಿದ ಸುರಂಗ ಮಾರ್ಗದ ಸುತ್ತಮುತ್ತಲಿನ ಪ್ರದೇಶ ಪರಿಶೀಲಿಸಿದ ಐಆರ್ಬಿ ಹಾಗೂ ಪೊಲೀಸ್ ಅಧಿಕಾರಿಗಳ ತಂಡ ಸುರಕ್ಷತೆ ಪೂರಕವಾಗಿ ತಾತ್ಕಾಲಿಕವಾಗಿ ಸುರಂಗ ಮಾರ್ಗ ಸಂಚಾರಕ್ಕೆ ಒಪ್ಪಿಗೆ ಸೂಚಿಸಿದೆ. ಆದರೆ ಜಿಲ್ಲಾಡಳಿತ ಹಾಗೂ ಹೆದ್ದಾರಿ ಪ್ರಾಧಿಕಾರ ಐಆರ್ಬಿ ವರದಿ ಆಧರಿಸಿ ಸುರಕ್ಷಿತವೇ ಎಂಬುದನ್ನು ನಿರ್ಧರಿಸಲಿದೆ ಎಂದು ಸಂಚಾರ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಕ್ರೋಧಿ ಸಂವತ್ಸರದ ಶ್ರಾವಣ ಮಾಸದ ಮೊದಲ ಸೋಮವಾರ ವಿಶೇಷ ಪೂಜೆ ಮೇಲುಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ನಡೆಯಿತು. ಲೋಕ ಕಲ್ಯಾಣಾರ್ಥವಾಗಿ ನಡೆದ ದೈವಿಕ ಕಾರ್ಯಕ್ರಮದಲ್ಲಿ ರುದ್ರಾಭಿಷೇಕ, ಸುವರ್ಣಶಂಖ ಗಂಗಜಲಾಭಿಷೇಕ, ಪಂಚಾಮೃತ, ನವಧಾನ್ಯಾಭಿಷೇಕ, ಬಿಲ್ವಾರ್ಚನೆ, ಸುವರ್ಣ ನಾಗಾಭರಣ ಅಲಂಕಾರದೊಂದಿಗೆ ವಿಶೇಷ ನೈವೇದ್ಯಗಳನ್ನು ಸಮರ್ಪಿಸಿ ದೀಪಾರಾಧನೆ, ಮಂಗಳಾರತಿ ಜರುಗಿದವು. ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆದ ವಿಶೇಷ ಸೇವೆಯನ್ನ ಉಪಾಧಿವಂತ ಅರ್ಚಕ ವೇದಮೂರ್ತಿ ಗಣಪತಿ ಉಪಾಧ್ಯ ನೆರವೇರಿಸಿದ್ರು. ಮಂದಿರದ ಸಿಬ್ಬಂದಿ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಿದ್ರು. ಸಂಜೆ ದೇವಾಲಯದ ಆವರಣದಲ್ಲಿರುವ ಶಿವಪದ ವೇದಿಕೆಯಲ್ಲಿ ಶೈಲೇಶ್ ಕುಮಾರ್ ಸಕಲೇಶ್ಪುರರವರಿಂದ ಭೂಕೈಲಾಸ ಕೀರ್ತನೆ ನಡೆದಿದ್ದು ಭಕ್ತರನ್ನ ಆಕರ್ಷಿಸಿತು. ದೇವರಿಗೆ ವಿಶೇಷ ಅಲಂಕಾರ ಮಾಡಿರುವುದು ಎಲ್ಲರ ಗಮನ ಸೆಳೆಯಿತು. ಪ್ರತಿ ಬಾರಿ ಮಹಾರಾಷ್ಟ್ರ ಮತ್ತು ಗೋವಾದಿಂದ ಬರುತ್ತಿದ್ದ ಭಕ್ತರ ಸಂಖ್ಯೆ ಇಳಿಮುಖಗೊಂಡಿದ್ದು, ಭಾರೀ ಮಳೆ, ಗುಡ್ಡ ಕುಸಿತ ಮತ್ತಿತರ ಕಾರಣದಿಂದ ಜನರು ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ ಎನ್ನಲಾಗಿದೆ. ಮುಂಜಾನೆಯಿಂದ ಇಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ಆಗಮಿಸಿ ದೇವರ ದರ್ಶನ, ಪೂಜೆ ನೆರವೇರಿಸಿದ್ರು. ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ಸಾರ್ವಭೌಮನ ದರ್ಶನ ಪಡೆದು ಪುನೀತರಾದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್,
ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768.